ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಆರಾಮಿದ್ದಾರೆ ಅಂತ ಭಾವಿಸ್ತೀನಿ. ಇದು ಲಾಸ್ಟ್ ದಿನದ ಕಾರ್ ಡ್ರೈವಿಂಗ್ ಕ್ಲಾಸಿನ ವಿಡಿಯೋ. ಇವಾಗ ಎಲ್ಲ ಅವರು ಕಂಪ್ಲೀಟ್ ಆಗಿ ಕಾರ್ ಡ್ರೈವಿಂಗ್ ಬಗ್ಗೆ ಹೇಳಿದ್ದಾರೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನನ್ನ ಒಂಚೂರು ಬರಂತೆ ನಾ ಇನ್ನೂ ದೂರ ಸರಿಬೇಕು, ಇನ್ನು ಹಿಂದಕ್ಕೆ ಸರಿಬೇಕು. ನಾ ಇನ್ನು ಹಿಂದಕ್ಕೆ ಸಕ್ಕಾಡ್ರೆ ಮತ್ತೊಂದು ಇವೆಲ್ಲ ಕರೆಕ್ಟ್ ಕಾಣಕ್ಕೂ ಹೆಂಗಾರ ತೆಗಿತೀರ ಈ ಗಾಡಿ ತಂದಾವಡಿ ನೆನಪಿರ್ಲಿ. ಕಪ್ ಮಾಡಿದ್ರೆ ನಾ ಬೈದದ್ದು ಬರ್ತದೆ ಅದೊಂದು ಟೈಪ್ ಅಯ್ಯಲ್ಲ ನನ್ಗೆ ಅದಲ್ಲ. ನಾನು ಮಾತು ಹೇಳಿದ್ದು ಈಗ ನಾನು ಜೋರು ಮಾಡಿದ್ದು ಬರ್ತೈತಿ, ಚಂದ ಹೊಡಿಬೇಕಂತ. ಅದಕ್ಕೆ ಸ್ಟಾರ್ಟಿಂಗ್ನಾಗ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳೋದು ಅದಕ್ಕೆ. ಯಾಕಂದ್ರೆ ನಾವು ಗಡಿ ಬಿಡಿಯಾಗಿರ್ತೀವಿ, ನೀವು ಗಡಿ ಬಿಡಿಯಾಗಿರ್ತೀವಿ. ಆ ವಿಡಿಯೋ ನೋಡ್ಬಿಟ್ರೆ ಜನ ಕೆಟ್ಟದಾಗ್ತಿರ್ತಂತ ಜೀರೋ. ಈಗ ಇವತ್ತು ನೀನ್ ಮಾಡ್ಕೊಡು ಅಂತ ನಾನು ಹೇಳಿದೆ. ಯಾಕೆ ಹೇಳು, ಇವತ್ತಿಗೆ ನೀನು ಒಂದು ಅರ್ತಿ ಗಾಡಿ ಹೊಡಿತಾ ಇದ್ದೀನಿ. ನನ್ನ ಕೆಲಸೇನು ಎಲ್ಲೋ ತಪ್ಪಿದ್ರೆ ಹೇಳೋದು, ಸರಿ ಮಾಡೋದು ಅಷ್ಟೇ ಕೆಲಸ. ಹೋಗಿ ಗೇಚಿನ್ ಮಾಡಿ ಹೋಗಿ ಮುಂದೆ ಹಿಂದೆ ಅಡ್ಡ ಉದ್ದ ಎಲ್ಲ ತೆಗಿತಾ ಬರ್ರಿ. ಹಂಗೆ ಮಾಡ್ತದೆ, ಇನ್ ತೆಗಿಯಕ್ ಬರ್ದಿಲ್ಲ. ಈ ಮನೆಗೆ ಹೋಗ್ಬಿಟ್ಟ ಅದ್ರ ಕೆಟ್ಟದಾಗಿ ಒಂದು ವಿಡಿಯೋನೆಲ್ಲ ಡಿಲೀಟ್ ಮಾಡಿ. ನಾ ಮಾತಾಡಿದ್ವಿ ತೊಂದರೆ ಇಲ್ಲ. ನಿಂದೈತೆ ಯೂಟ್ಯೂಬ್ ನನ್ನ ಚಾನಲ್ ಯಾವ್ದು? SL ಕನ್ನಡ ಬ್ಲಾಗ್ ಅಂತ ಸರ್ಚ್ ಮಾಡಿ ನೋಡಿ. SL ಕನ್ನಡ ಬ್ಲಾಗ್. SL ಕನ್ನಡ ಬ್ಲಾಗ್ ಅಂತ KNNADABLOCK ಬ್ಲಾಗ್ 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 BLAG ನೋಡಿ. ಏನೇನು ಬಿಟ್ಟಿದ್ದೀರಿ? ಸುಮಾರು ಎಲ್ಲ ವಿಡಿಯೋ ಬಿಟ್ಟಿದ್ದೀನಿ. ಇವನ್ ಕಾಲಿನ ವಿಡಿಯೋ ಮಾಡಿದ ಅದೊಂದು ಬಿಡೋದೈತೆ ಅಷ್ಟೇ. ಕೆಟ್ಟದಾಗಿರೋದು ತೆಗಿಬೇಕು. ನನ್ನ ಅಂದಾಜು ಇವತ್ತೇನು ವಿಡಿಯೋ ಆಗಿಲ್ಲ, ಇದು ಹಿಂದಿನವೆಲ್ಲ ತೆಗಿಬೇಕು. ಆಯ್ತಾ? ಯಾಕಂದ್ರೆ ಇದು ಗಾಡಿ ಹತ್ತಿರ ಹೊಡಿತೀರಿ ಅಂದ್ರೆ ಅದೊಂದು ಸಾಧನೆ ಹೌದಲ್ಲ? ಅದು ಫಸ್ಟ್ ಒಂದು ಸ್ವಲ್ಪ ಬೇಕಲ್ಲ, ಅದೊಂದು ಹೆಂಗ್ ಕಲ್ತ್ರು ಅಂತ ಹೇಳೋದಕ್ಕೆ. ಅಂದ್ರೆ ಫಸ್ಟ್ ಹೆಂಗ್ ಮಾಡ್ತಿದ್ರು, ಕೊನೆಗೆ ಕೆಳಗಡೆ ಒಂದು ಸೆಂಟೆನ್ಸ್ ಹೇಳ್ಬೇಕು. ಎಷ್ಟೇ ನೋಡಿದ್ರು ಎಷ್ಟೇ ಕಲ್ತು ಪ್ರಾಕ್ಟಿಕಲ್ ಅನುಭವ ಬರ್ಬೇಕು. ಫೀಲಿಂಗ್ಸ್ ಬರ್ದಂಗಿದ್ರೆ ಡ್ರಾಯಿಂಗ್ ಬರಲ್ಲ ಅನ್ನೋ ಶಬ್ದದ ಜೊತೆಗೆ ಶುರು ಮಾಡ್ಬೇಕು. ನಿಮಗೆ ಗೇರು ಮತ್ತೊಂದೊಂದೆಲ್ಲ ಅದಕ್ಕೆ ತೋರ್ಸಕ್ ಬರಲ್ಲ. ಗಾಡಿ ಹೊಡೆಯೋದು ತೋರಿಸ್ಬೋದು, ನೀವು ಹೊಡೆದು ತೋರಿಸ್ಬೋದು. ಆಮೇಲೆ ನಿಮ್ಗೆ ಏನು ಅನಿಸ್ತದೆ ತೋರಿಸ್ಬೋದು, ಹೇಳ್ಬೋದು. ನಾವ್ ಏನಾದ್ರು ತೋರಿಸಿದ್ರು ಕೂಡ ಅದು ಪ್ರಾಕ್ಟಿಕಲ್ ಮಾಡದಂಗ ಬರಲ್ಲ. ಅದು ಪ್ರಾಕ್ಟಿಕಲ್ ಬೇಕೇ ಬೇಕು. ಈಗ ನಾನು ಇಡೀ ದಿನ ಹೇಳಿದ್ರೆ ಗಾಡಿ ಹೊಡೆಯಕ್ಕೆ ಗೊತ್ತಾ? ಅದು ನಾವೇ ಮಾಡ್ಬೇಕು ಬರುತ್ತೆ. ಈಗ ನಾನು ನಿಮ್ಗೆ ಅವತ್ತಿಂದಲೂ ಮಾಡ್ತಾ ಇರೋದು ಅದೇ ಪ್ರಾಕ್ಟೀಸ್ ಅದ. ಬೇರೆ ನನ್ನ ದಿನ ಒಂದೊಂದೇನೋ ಹೇಳ್ತಾನೆ ಇಲ್ಲ ಹಂಗಂತ ಹೇಳಿ ಡ್ರೈವಿಂಗ್ನಾಗ ಒಂದು ಸೆಕೆಂಡ್ ನಾವು ಅಲಕ್ಷ್ಯ ಮಾಡೋಂಗಿಲ್ಲ. ಕ್ಲಾಸ್ ಬರ್ಬೋದು, ಜನ ಬರ್ಬೋದು, ಸಮಸ್ಯೆ ಆಗ್ಬೋದು, ಅವೆಲ್ಲಕ್ಕೂ ರೆಡಿ ಇರ್ಬೋದು. ಅದಕ್ಕೆ ಫಸ್ಟ್ ಕರೆಕ್ಟಾಗಿ ಮೆಥಡ್ ಕಲಿಬೇಕು. ಗೇರ್ ಯಾವ ಗೇರ್ ಯಾಕೆ ಹಾಕೋಕ್ ಬರ್ತಾರೆ ರಿವರ್ಸಿಗೆ ಭಾಳ ಜನ ರಿವರ್ಸಿಗೆ ಹೊಡೆಯಕ್ಕೆ ಬರೋದು ತಪ್ಪೇನು ಅದು ಗೊತ್ತಿರ್ಬೇಕು. ಗಾಡಿಯನ್ನ ಮೊದಲು ಮೂವ್ ಮಾಡ್ಬೇಕು. ಮೂವ್ ಮಾಡಕ್ಕೆ, ನಡ್ಸೋದಕ್ಕೆ ಮತ್ತು ನಿಲ್ಸೋದಕ್ಕೆ ಈ ಒಂದು 2-3 ಬಂದರೆ ಒಂದು 10% ಗಾಡಿ ಓಡಿಸ್ಬೋದು ಅಂತ. ಜೊತೆಗೆ ಗಾಡಿ ಒಳಗೆ ನೀವು ಕೂತಿರ್ತಿಲ್ಲ, ಕೂರೋದು ಮುಖ್ಯ. ನಾನು ನಿಮ್ಗೆ ಹೇಳ್ತಿರ್ತೀನಲ್ಲ, ಎಲ್ಲ ಕೊಡೋದು ಮಾರಾಟ ಕರೆಕ್ಟಾ? ಹಂಗೆ ಕೂರ್ಬೇಕು. ಕೂರೋದು ಮೇಯ್ನು. ಸೀಟ್ ಸರಿ ಮಾಡ್ಕೋಬೇಕು. ಸೀಟ್ ಸರಿ ಮಾಡ್ಕೊಂಡ್ಮೇಲೆ ಮಿರರ್ ಸರಿ ಮಾಡ್ಕೋಬೇಕು. ಹಿಂದಗಡೆ ವಿಷಯ ಕಾಣಬೇಕು. ಆ ನಂತರ ನೀವು ಫಸ್ಟ್ ಗೇರಿಯಕ್ಕೆ ಮೂವ್ ಮಾಡಬೇಕು. ಮೂವ್ ಮಾಡಿ ಸ್ವಲ್ಪ ದೂರ ಹೋದ್ಮೇಲೆ ಪುನಃ ಕ್ಲಚ್ ಹೊತ್ಕೊಂಡು ಎರಡನೇ ಗೇರಿ ಮತ್ತೆ ಸ್ಪೀಡ್ ಆದಂಗೆ ಗೇರ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಇದ್ರ ಜೊತೆಗೆ ಫಸ್ಟ್ ಗೇರ್ ಒಂದು ಪವರ್ ಗೇರ್. ರಿವರ್ಸು ಮತ್ತು ಫಸ್ಟ್ ಗೇರ್ ಏನೈತೆ ಅದು ಪವರ್ ಜಾಸ್ತಿ, ಸ್ಪೀಡ್ ಇಲ್ಲ. ಎಲ್ಲಿ ಹೆಚ್ಚಾಗಿ ಯೂಸ್ ಮಾಡಬೇಕು. ಎರಡನೇ ಗೇರ್ ಇರೋದು ವಾಕಿಂಗ್ ಮಾಡೋಕ್ಕೆ, ಮೂರನೇ ಗೇರ್ ಇರೋದು ಸ್ವಲ್ಪ ಓಡಿಸಿ 4ನೇ ಗೇರ್ ಹಾಕಿರೋದಕ್ಕೆ. ಆಯಿತಾ? ಇದ್ರ ಜೊತೆಗೆ ಅಡ್ವಾನ್ಸ್ ಆಗಿ ರೆಡಿ ಇರಬೇಕು. ನೀವು ನಿಲ್ಸಕ್ಕೆ ಬಂದ್ರೆ ಮಾತ್ರ ಗಾಡಿ ಹೊಡಿಯಬೇಕು. ಎಂಥ ಪ್ರಾಬ್ಲಮ್ ಇರುತ್ತೆ ಕ್ಲಚ್ ಒತ್ತಿ ಗಾಡಿಯನ್ನು ನಿಲ್ಸೋದನ್ನು ಕಲಿಬೇಕು. ಆ ಫೀಲಿಂಗ್ಸ್ ಬರಬೇಕು. ಸಾಧ್ಯ ಆದಷ್ಟು ಚಪ್ಪಲಿ ತಿಳ್ಕೊಂಡು ನೋಡಿ. ಆಮೇಲೆ ಗಾಡಿಗೆ 40 ಕಿಲೋಮೀಟರ್ ಓಡಿಸ್ಬಾರ್ದು. ಒಬ್ಬರನ್ನ ಜೊತೆ ಕೂಡ್ಸ್ಕೊಂಡು ಸ್ವಲ್ಪ ದಿನ ಓಡಿಸ್ಬೇಕು. ಗ್ರೌಂಡ್ ಹಾಕಂದ್ರೆ ಗಾಡಿ ಓಡಿಸೋಕೆ ಬರಲ್ಲ. ಗ್ರೌಂಡ್ ಹಾಕಂತದ್ದು ಬರ್ತಾ ಡ್ರೈವಿಂಗ್ ಹೆಂಗೆ ಆಗ್ಬೇಕು ಅಂದರೆ ನಾವು ಮಾಮೂಲಿ ವಾಕಿಂಗ್ ಮಾಡಿದಂಗೆ ಇರಬೇಕು. ಈಗ ನಾವು ವಾಕಿಂಗ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತವ, ಕೈ ಹಿಂದಕ್ಕಿದ್ರೆ ಕಾಲು ಹಿಂದಕ್ಕಿದ್ರೆ ಮುಂದೊಂದು ಕಾಲು ಮುಂದಕ್ಕಿದ್ರೆ ಅಂತ ಮಾಡಲ್ಲ. ಆ ಟೈಪು ಗಾಡಿ ಒಳಗೆ ರೆಡಿ ಆಗ್ಬೇಕು.
ಬಂದ್ರು ಅದಕ್ಕಾಗಿ ಬಂದ್ರು. ಸರಿನಾ? ಇಡೀ ಮಾಡಿ ಇದನ್ನು ಸರ್ಚ್ ಮಾಡಿ ಅದರೊಳಗೆ ಕಾಡೋದು ಏನಿದೆ ಅವ್ರು ತಂದು ತೋರಿಸ್ಬೇಕು. ನಿಮ್ಗೆಲ್ಲ ಐಡಿಯಾ ಗೊತ್ತಿರುತ್ತೆ, ಅವೆಲ್ಲ ಮಾಡ್ಬೇಕು. ಆಮೇಲೆ ಯಾವತ್ತು ಗಾಡಿಯಿಂದ ಗಾಡಿ ಡಿಫ್ರೆನ್ಸ್ ಇರ್ಬೇಕು, ಗಾಡಿ ಕುತ್ಕೊಂಡಾಗ ಗಂಟೆ ಕೊಡ್ಬೇಕು, ನಿದ್ದೆ ಬರಂಗಿದ್ರೆ ಅಲ್ಲಿ ಪೂರಂತೆ ಹಾಳಾಯ್ತು. ಓವರ್ಟೇಕ್ ಮಾಡ್ಬೇಕಾದ್ರೆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಆಮೇಲೆ ಅಪ್ ಡೌನ್ಗೆಲ್ಲ ಹೆಂಗಾರ ಗಾಡಿಯಿಂದ ಮೂವ್ ಮಾಡಬಾರ್ದು. ಅದಕ್ಕಂತಲೇ ಒಂದು ಮೆಥಡ್ ಇದೆ, ಆ ಮೆಥಡನ್ನು ಯೂಸ್ ಮಾಡಬೇಕು. ರಿವರ್ಸನ್ನು ಇಲ್ಲಿ ಲಾಂಗ್ ರಿವರ್ಸ್ ಹೊಡಿಬೇಕು. ಆಮೇಲೆ ಇಲ್ಲೇ ನೀವು ಗಾಡಿ ನಿಲ್ಸೋದಿದ್ದು ಎದುರುಗಡೆಗೂ ಜಾಗ ಜಾಸ್ತಿ ಇರಬೇಕು, ಸೈಡಿಗೆ ಸ್ವಲ್ಪ ಜಾಗ ರಿವರ್ಸ್ ಹೊಡೆದು ನಿಲ್ಸೋದಿದ್ರು ಹಿಂಬದಿಗೆ ಒಂದು 2 ಅಡಿನೋ 1 ಅಡಿ ಅಂತ ಜಾಗ ಬಿಟ್ಟು ನಿಲ್ಸಾಕ ಎಂಡವರೆಗೂ ಹೋಗಿ ಹೊಡಿಬಾರ್ದು. ನಿದ್ದೆ ಬಂದರೂ ಗಾಡಿ ಹೊಡೆದ ತಪ್ಪು, ಊಟ ಮಾಡಿ ಗಾಡಿ ಹೊಡೆದ್ರೆ ಹೊಡೆಯ ತಪ್ಪು, ಯಾಕೆ ಸ್ವೀಟು ಗೀಟು ತಿಂದು ಬಿಸಿ ಕೊಟ್ಟು ತಪ್ಪು ಹೊಡಿಕೊಂಡು ಗಾಡಿ ಹೊಡಿಬಾರ್ದು. ಹಾಂ. ಆಮೇಲೆ ನೈಟಿಗೂ ಅಷ್ಟೇ ಇದು ಬಂದರೆ 10 ನಿಮಿಷ ನಿದ್ದೆ ಮಾಡಬೇಕು ಅಂತ ಅದನ್ನು ಕಟ್ಟಿ ನಾವು ಹೊಡೆದೆ ಅನ್ಬಾರ್ದು. ಗಾಡಿ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ರೂಲ್ಸ್ಗಳನ್ನು ಸಿಗ್ನಲ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ನಿಮಗೆ ನೀವು ಲೆಫ್ಟ್ ರೈಟು ಸಿಗ್ನಲ್ಸ್ ಕೊಡ್ತೀರಲ್ಲ, ಕೊಟ್ಟಾಗ ಒಂದು ಸರಿ ಆ ಲೈಟನ್ನು ನೋಡಬೇಕು. ಆಮೇಲೆ ಇನ್ನೊಂದು ಗಾಡಿ ಫಾಲೋ ಮಾಡ್ಬೇಕಾದ್ರೆ ಡಿಫ್ರೆನ್ಸ್ ಇರೋದ್ರ ಜೊತೆಗೆ ಅವ್ರು ಬ್ರೇಕ್ ಲೈಟ್ ಬಂದ ತಕ್ಷಣ ನಿಮ್ಮ ಕಾಲು ಬ್ರೇಕ್ ಇರಬೇಕು, ಅಲ್ಲಿ ಮ್ಯಾಚಿಂಗ್ ಅಂತ ನಿಲ್ಲಿಸ್ಬೇಕಾದ್ರೂ ಹಿಂಬದಿಗೆ ಮಿರರ್ನ ನೋಡ್ಕೊಂಡು ಬ್ರೇಕ್ ಆಗ್ತದೆ. ಓವರ್ಟೇಕ್ ಮಾಡ್ಬೇಕಾದ್ರೆ ಸೀದಾ ರೋಡ ಮಾಡ್ತಾರೆ, ಕಾಸು ಅಪ್ಪು ಡೌನು ಕಟ್ಟಿರ್ತಾರೆ, ಓವರ್ಟೇಕ್ ಮಾಡೋದು. ಆಮೇಲೆ ಮೊಬೈಲ್ ಯೂಸ್ ಮಾಡೋದು, ಡ್ರೈವಿಂಗ್ ಸೀಟಿನಾಗೆ ಕೆಳಗಡೆಗೆ ABC ಅಂತ ಇರ್ತೀವಲ್ಲ, ABC ಎಲ್ಲಾರ ಬಾಟ್ಲಿ ಇಟ್ಟಿರೋದು, ಯಾರೋ ನೆಂಟರು ಬಂದಾರ ಅಂತ ಹೇಳೋದು, ಚೀಲ ಇಲ್ಲಿ ಡಬ್ಬ ಚಪ್ಪಲಿ ಇದೆಲ್ಲ ಆಕ್ಸಿಡೆಂಟಿಗೆ ಅವಾಗ ಬೇಕಾಗಿ. ಬನ್ನಿ 2 ನಿಮಿಷ. ಗೇರ್ ಏನೈತಲ್ಲ, ಆ ಗೇರಿಗೆ ಅಂತಾನೆ ಒಂದು ಸ್ಪೀಡ್ ಐತೆ, ಆ ಸ್ಪೀಡನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಯಾವುದೋ ಗೆರೆ ಹಾಕೊಂಡು ಯಾವುದೋ ಸ್ಪೀಡ್ ಹೋಗ್ತಾರೆ, 3 ಗೆರೆ ಹಾಕೊಂಡು 50 ಹೋಗ್ತಾರೆ, 4 ಗೆರೆ ಹಾಕೊಂಡು 15, 20, 30 ಹೋಗ್ತಾರೆ ಅಂದರೆ ಗಾಡಿ ಹಾಳಾಗುತ್ತೆ. ಇದೆಲ್ಲ ನಮ್ಮ ಫ್ರೆಂಡ್ಸ್ ಓದಿದ್ಯಾ, ಅವರೆಲ್ಲ ನೋಡ್ಬಿಟ್ಟಾರೆ ನಾವು ಹೊಡೆಯೋದು. ಒಂದು ವಿಡಿಯೋ ಮಾಡಿ ಹಾಕೋ ಯೂಟ್ಯೂಬಿಗೆ, ನಾವು ನೋಡ್ತೀವಿ. ಅದು ಹೇಳಕ್ಕಿಂತ ನಾವೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ, ಡ್ರೈವಿಂಗ್ ಕಲಿತೀವಿ ಹೌದಾ? ಈ ಡ್ರೈವಿಂಗನ್ನು ಯಾವತ್ತೂ ಆಮೇಲೆ ಕಣ್ಣಿನಷ್ಟೇ ಪ್ರಾಮುಖ್ಯತೆ ಕಿವಿಗೆ ಹೋಯ್ತು. ಸೌಂಡ್ ಅಬ್ಸರ್ವೇಷನ್ ಮಾಡಬೇಕು. ಸೌಂಡ್ ಅಬ್ಸರ್ವೇಷನ್ ಚೆನ್ನಾಗಿ ಮಾಡಿದ್ರೆ ಅಂದರೆ ನಿಮ್ಮ ಗಾಡಿ ಹೊಡೆಯೋದು ಭಾಳ ಇದೆ. ಕಿವಿ ಕಾಣ್ತಾ ಇರೋದೆಲ್ಲ ಬಳ್ಳಿ ಕಾಣಿಸ್ತದೆ, ಬಳ್ಳಿ ಕಾಣ್ತಾ ಇರೋದು ಕಿವಿ ಕೇಳಿಸ್ತದೆ. ಸ್ಪೀಡ್ ಮಾಡಬೇಕು. ಆಮೇಲೆ ಅರ್ಧ ಮೊದಲ ಡ್ರೈವಿಂಗ್ ಕಲ್ತ್ಕೊಂಡು ಓಡಿಸ್ಬೇಕು, ಅದು ಭಾಳ ಮುಖ್ಯ. ಎಲ್ಲ ಕಲಿಯೋದು ನಾವು ಒಂದು 50 ಕಿಲೋಮೀಟರ್ ಹೊಡೆದಿದ್ದೆ, 100 ಹೊಡೆದಿದ್ದೆ, ಹಿಂಗೆ ನನಗೇನು ದೊಡ್ಡ ವಿಷಯ ಅಲ್ಲ. ಒಬ್ಬರು ಗೊತ್ತಿದ್ದವ್ರು ಪಕ್ಕದಾಗಿದ್ದರೆ ಬೇರೆ ಹಿಡ್ಕೊಂಡು ಹೋಗ್ತಾ ಇರ್ತಾನೆ, ಡ್ರೈವ್ ಮಾಡೋದು. ಈಗ ಹೊಡ್ಬೇಕು, ಸೀದಾ ಇದ್ದ ಗಾಡಿ ಹೊಡ್ಬೇಕು. ಆಮೇಲೆ ಎಲ್ಲಿ ನುಗ್ಗಬಾರ್ದು. ಎನಿ ಟೈಮ್ ಜಡ್ಜ್ಮೆಂಟ್ ರೆಡಿ ಇರಬೇಕು. ಆ ಸೆಕೆಂಡಿಗೆ ಜಡ್ಜ್ಮೆಂಟ್ ಮಾಡಬೇಕು. ನಾವು ಏನು ಮಾಡಬೇಕು ಅಂದ್ರೆ ಜಡ್ಜ್ಮೆಂಟ್ ತಲೆಯೊಳಗೆ ಕ್ಯಾಲ್ಕುಲೇಷನ್ ಬರ್ತಾ ಇರಬೇಕು. ಈ ಸೈಡ್ ಸ್ಟಾಪ್ ಅನ್ನೋ ಬೋರ್ಡ್ ಐತಲ್ಲಪ್ಪ, ಅದಕ್ಕೆ ಗ್ಯಾಸ್ ಬಿಡ, ಕಾಲು ಬಿಡ್ಬಾರ್ದು. ನ್ಯೂಟ್ರಲ್ ಹೋಗ್ತೀವಿ, ನಿಂತು ನ್ಯೂಟ್ರಲ್ ಹೋಗ್ಬೇಕು. ಮತ್ತೆ ಫಸ್ಟಿಗೆ ಹೋಗ್ಬೇಕು. ಎಷ್ಟು ಲೀಟರ್ ಬೇಕು? ಹಾಂ ಓಕೆ ಓಕೆ ಹೋಗ್ಬೇಕು. ಸ್ಪೀಡ್ ಮಾಡಿ. ಹಾಂ ಸುತ್ತಿನ ಅಳಿಗಡಿ ಪ್ಯಾಟಿ ಒಳಗೆ ಕ್ರಾಸು, ದೊಡ್ಡ ಹಂಗನೆ ದೊಡ್ಡ ಡೌನು, ಅಲ್ಲೆಲ್ಲ 2ನೇ ಗೇರಲ್ಲಿ ಇರಬೇಕು. ಅದು ಇರೋದೇ 2ನೇ ಗೇರ್ ಅದಕ್ಕಾಗಿದೆ.
ಇದೆಲ್ಲದ್ರ ಜೊತೆಗೆ ಗೊತ್ತಿಲ್ಲದೆ ಇದ್ದರು ಗಡಿಬಿಡಿ ಆದರು ಟೆನ್ಷನ್ ಆದರು ಬರ್ತಾರೋ ಅಂತ ನಮ್ಗೆ ನೆನ್ಪಿರ್ಬೇಕು. ಅವ್ರನ್ನೂ ರಕ್ಷಣೆ ಮಾಡಿ ನಮ್ಮನ್ನ ರಕ್ಷಣೆ ನಾವು ಮಾಡ್ತೀವಿ. 0 3 ಹೋಲಿ ಸ್ಪೀಡಾಗಿ 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 ಸುಮ್ಮನೆ ಕರೆಕ್ಟ್ ಬ್ರೇಕ್ ಮೇಲೆ ಕರೆಕ್ಟ್ ಸ್ಪೀಡ್ ಡೌನ್ ಅಲ್ಲ. ಆ ಕಡೆ ಜಾಗ ಐತಿ ಎಷ್ಟು ಸ್ಪೀಡ್ ಬೇಡ ಎಷ್ಟು ಗೇರಿದ ಗೇರಿಗಿಂತ ಒಂದು ಸ್ಪೀಡ್ ಆಯ್ತದ ಈಗ ಎಷ್ಟು ಎದುರುಗಡೆ ಗಾಡಿ ನಮ್ಮ ಫಾಲೋ ಅಪ್ ಅಷ್ಟೇ ಹೋಗ್ಲಿ ಸ್ಪೀಡಾಗಿ. ಜೀರೋ ಮಾಡ ಈಗ ಅಣ್ಣಗಿರಿ ಹಾಕಿ ಸ್ಲೋತ ಗಾಡಿ ಆ ಸ್ಪೀಡಿಗೆ ಬಂದ ಮೇಲೆ ಹಾಕಬೇಕು. ಮತ್ತು ಈಗ ಅಣ್ಣಗಿರಿನ ಸ್ಪೀಡ್ ಎಷ್ಟು ಅಂತ ಹೇಳಿ ನಾನು ಸಿಗ್ನಲ್ ಲೆಫ್ಟಿಗೆ ಅಣ್ಣಗಿರಿನ ಸ್ಪೀಡ್ ಎಷ್ಟು ಕೂಡ 20 ಒಂದು 5-10 ಕಿಲೋಮೀಟರ್ ಹಿಂದೆ ಮುಂದೆ ಹೌದಾ. ನೀವು ಹೋಗಿ 30 ಮೇಲೆಲ್ಲ ಅಣ್ಣಗಿರಿ ಹಾಕಂಗಿಲ್ಲ ನೆನಪಲ್ಲಿ ನಿಲ್ಸಿ ಅಲ್ಲ ಗಾಡಿ ಆಫ್ ಮಾಡಿ ಫಸ್ಟ್ ನೀನು ವಿಡಿಯೋ